ನೇತ್ರಾವತಿಯ ಸೇತುವೆ ಸಿಗದೂರು ಸೇತುವೆ ಉದ್ಘಾಟನೆ ಆಗಿದೆ. ಖುಷಿ ನನಗೇನಿಲ್ಲ, ಭಾಳ ಭಾಗದ ಜನರದ್ದು ಆಸೆ ಇತ್ತು, ಆಗಿದೆ. ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ. ನಾನೇ ಹಿಂದೆ ಹೋರಾಟ ಮಾಡಿದ್ದೆ, ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೆ, ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ. ಆನಂತರ ಇವತ್ತು ನಾನು ಬಂದ ಮೇಲೆ 2 ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು, ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನು ಯಾವುದೇ ಒಂದು ಇಂಚು ನಿಲ್ಲಕ್ಕೆ ಬಿಟ್ಟಿಲ್ಲ. ಒಂದು ಇಂಚು ಹಣವನ್ನು ನಿಲ್ಸಕ್ಕೆ ನಾವು ಬಿಟ್ಟಿಲ್ಲ. ಹಂಗೆ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ. ಆದರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಸೇತುವೆ ಒಂದೇ ಅಲ್ಲ, 2,000 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇವತ್ತು 3-4 ಕಡೆ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ, ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೀಲಿಕ್ಕೆ ನಿಮಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು? ಒಂದೇ ಸೇತುವೆ ಆದರೆ ಪರವಾಗಿಲ್ಲ, ಹೆಂಗ ನಡೆದುಕೊಂಡು ಹೋಗ್ತಿತ್ತು. 2,000 ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿಗೆ 3 ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನ್ನೋಕ್ಕೆ ಇದೇನು ಮದುವೆ ಕಾರ್ಡಾ? ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು, ಮುಂಚೆ ಕರೆದು ಇದು ಮಾಡಬೇಕನ್ನೋದು ಗೊತ್ತಿಲ್ವಾ? ಗಡ್ಕರಿಗೆ 3 ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ, ಆದರೂ ಸಹ ಇವರು ಮಾಡಿದ್ದಾರೆ. ಇಲ್ಲೊಬ್ಬ MP ಇದ್ದಾನೆ, ನರಿಬುದ್ಧಿ MP. ಇವರು ಈ MP ಎಲ್ಲ ರೀತಿಯ ಜೋಶಿ ಅವ್ರನ್ನ ಹಿಡ್ಕೊಂಡು ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಇವ್ರಿಗೇನೆಂದರೆ ನಾವು ಬರಬಾರ್ದು. ಆ 2,000 ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು, ಏನ್ರಿ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ, ನಾವು ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ, GSTಯಲ್ಲಿ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ. ಇವರಿಗೆ ಮುಜುಗರ ಆಗುತ್ತೆ, ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು, ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು. ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ. ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ, ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗೋಕ್ಕೆ ತಯಾರಿದ್ದೆ. ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ, ನಾವು ಹೋಗಲಿಲ್ಲ. ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಮಾಡಿದ್ದಾರೆ, ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಇವರು ಮಾಡಿದ್ದಾರೆ. ಇದು ತಪ್ಪು. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು. ಯಾಕೆ ಇವ್ರಿಗೆ ಮುಖ್ಯಮಂತ್ರಿಯವ್ರು ಬರಬಾರ್ದಾ? ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ? ಇವ್ರದ್ದು ಏನು ಉದ್ದೇಶ ಏನು? ಇವ್ರು ಯಡಿಯೂರಪ್ಪನವ್ರು ಬರ್ಬೋದು, ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕೊಂಡು ಕರ್ಕೊಬರ್ಬೋದು ಇವರಿಗೆಲ್ಲ, ಆದರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ. ಕೇವಲ ತುಮ್ರಿ ಸೇತುವೆ ನಾವು ಕೇಳ್ತಾ ಇರಲಿಲ್ಲ, ಆಯ್ತು ನಾವು ಬರ್ತೀವಿ, ಜಾರಕಿಹೊಳಿ ಅವರು ನಾವು ಯಾರೋ ಬಂದು ಉದ್ಘಾಟನೆ ಮಾಡೋಕ್ಕೆ ಬರ್ತಿದ್ದೀವಿ. ಇವರು ಅದನ್ನು BJPಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ, ಆ ಅಧಿಕಾರಿಗಳನ್ನು ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು. ನಾಳೆನ ಅಧಿಕಾರಿಗಳನ್ನು ಯಾರೇ ಇರಲಿ, ಈ ರಾಜ್ಯದವ್ರು ಇರ್ಬೋದು, ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ.